ಬಾಗಲಕೋಟೆ ಚುನಾವಣೆಯಲ್ಲಿ ಯತ್ನಾಳ್ ಅವ್ರ ಕ್ಯಾಂಪೇನಿಗೆ ಬಂದಿದ್ದೇನೆ, ಬಿಜೆಪಿಗೆ ಅವ್ರ ಘರ್ವಾಪಸಿ ಆಗ್ಲಿಕ್ಕೆ ಒಂದು ರಹದಾರಿ ಸೃಷ್ಟಿ ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ದಾರೆ. ಕರ್ಕೊಳ್ತೀರಾ ಯತ್ನಾಳ್ ಅವರನ್ನು ವಾಪಸ್? ಅವೆಲ್ಲ ಕಾಲನೇ ನಿರ್ಧಾರ ಮಾಡುತ್ತೆ. ಮತ್ತೆ ಈಗಂತೂ ಅವ್ರ ನಮ್ಮ ಜೊತೆ ಬಂದು ಎಲ್ಲ ಅಂದ್ರೆ ಬೈ ಎಲೆಕ್ಷನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಕೇಂದ್ರದ ನಾಯಕರು ಅದ್ರ ಬಗ್ಗೆ ತೀರ್ಮಾನವನ್ನ ತಗೊಳ್ತಾರೆ. ಈಗ ಯತ್ನಾಳ್ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದಿದ್ದು, ನಮ್ಮ ಸಿಂಬಲ್ ಅಲ್ಲೇ ಗೆದ್ದಿರೋದ್ರಿಂದ ಅಂತ ಏನು ತೊಂದರೆಗಳೇನು ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಇದಕ್ಕೆ ತೀರ್ಮಾನ ಕೊಡುವಂತ ಅಧಿಕಾರ ನನಗಿಲ್ಲ. ತೀರ್ಮಾನ ಕೊಡುವಂತ ಅಧಿಕಾರ ಅವರು ಡೆಲ್ಲಿಯವರು ಇದೆ. ಅವರೇ ತೀರ್ಮಾನ ಕೊಟ್ಟಿದ್ನ ಒಪ್ಕೊಂತೀರಿ. ಈಗಾಗಲೇ ಕಾರ್ಯಕರ್ತರು ಕೂಡ ಬರಬೇಕು ಚುನಾವಣಾ ಪ್ರಚಾರದಲ್ಲಿ ಅಂತ ಹೇಳಿದ್ದಾರೆ. ಇವೆಲ್ಲನೂ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ನೋಡೋಣ ಡೆಲ್ಲಿಯವರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ. ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಒಪ್ಕೊಳ್ಳುವಷ್ಟು ದೊಡ್ಡ ಮನಸ್ಸು ನಿಮಗೆ ನಿಮ್ಮ ಪಾರ್ಟಿಗೆ ಇರ್ಬೋದು ಅಶೋಕ್ ಸರ್. ಬಟ್ ಅವರ ಮಾತುಗಳಲ್ಲಿ ಕೇಳಿಸ್ಕೊಳ್ಳಿ, ಅಪ್ಪ ಮಗ ಬಂದ್ಬಿಟ್ಟು ಮತ್ತೆ ಕೇಳಿದ್ರು ಕಾಲಿಗೆ ಬಿದ್ರು, ನಾನು ವಾಪಸ್ ಹೋಗೋದಿಲ್ಲ. ಬಿಜೆಪಿ ಪಕ್ಷಕ್ಕೆ ಯತ್ನಾಳ್ ಅನಿವಾರ್ಯವೇ ಹೊರತು ಯತ್ನಾಳ್ಗೆ ಯಾರು ಅನಿವಾರ್ಯ ಅಲ್ಲ. ಯತ್ನಾಳ್ ನಿಂತಿರುವುದೇ ಹಿಂದುತ್ವದ ಆಧಾರದ ಮೇಲೆ, ಪಾರ್ಟಿ ಅಲ್ಲ. ಈ ರೀತಿಯ ಮಾತುಗಳೇ ಅವ್ರ ಬಾಯಿಂದ ಬರ್ತಾ ಇದೆ. ನೋಡಿ, ಅವ್ರು ಏನ್ ಹೇಳಿದಾರೆ ಅದಕ್ಕೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಮ್ದು ಹಿಂದುತ್ವದ ಪಾರ್ಟಿ, ಹಿಂದೂ ವಿಚಾರಗಳಿಗೆ ಹೋಗ್ತಾ ಇದ್ದೀರಿ. ಬಿಜೆಪಿ ಪಾರ್ಟಿ, ಬಿಜೆಪಿನೇ ನಮ್ಮ ಮನೆ ದೇವರಿದ್ದಂಗೆ. ಬಿಜೆಪಿಯನ್ನ ಸಿದ್ಧಾಂತವನ್ನ ಒಪ್ಪಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ನಾವು ಸ್ವಾಗತ ಮಾಡೇ ಮಾಡ್ತೀರಿ, ಬಿಜೆಪಿ ಸಿದ್ಧಾಂತವನ್ನ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಅದರ ಯೋಚನೆಯನ್ನ ಮಾಡ್ತಾರೆ. ಯತ್ನಾಳ್ ಅವರು ಯೋಚನೆ ಮಾಡಬೇಕು, ನಮ್ಮ ಕೇಂದ್ರದ ನಾಯಕರು ಯೋಚನೆ ಮಾಡಬೇಕು. ಸದ್ಯಕ್ಕೇನು ಆ ತರದ ವಾತಾವರಣ ಸದ್ಯಕ್ಕೇನಿಲ್ಲ. ಮುಂದೆ ನೋಡೋಣ. ನೀವು ಬಿಜೆಪಿಗರು ಹಿಂದುತ್ವದ ಪಾರ್ಟಿ, ಹಿಂದುತ್ವದ ಪ್ರತಿನಿಧಿಗಳು ಅಂತ ಹೇಳ್ತಿದ್ದೀರಿ. ಬಟ್ ಯತ್ನಾಳ್ ಅವರು ಹೇಳ್ತಾರೆ ಕಾಂಪ್ರಮೈಸ್ ನಾಯಕರು ಬಿಜೆಪಿಯಲ್ಲಿ ಇರುವವರು. ಅದರಲ್ಲೂ ನೇರವಾಗಿ ದಾವಣಗೆರೆ ದಕ್ಷಿಣದ ವಿಚಾರನೆ ಮಾತನಾಡೋದಾದ್ರೆ, ಶಾಮನೂರ್ ಅವರ ಕುಟುಂಬಕ್ಕೂ BSY ಅವರ ಕುಟುಂಬಕ್ಕೂ ನಂಟಿದೆ, ಬಿಸ್ನೆಸ್ ವ್ಯಾವಹಾರಿಕ ಸಂಬಂಧಗಳಿದೆ. ಹಂಗಾಗೇನೆ ಅಲ್ಲಿ ಕಾಂಪ್ರಮೈಸ್ಡ್ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ ಬಿಜೆಪಿಗರು. ಈಗ ನೀವು ST ಅಭ್ಯರ್ಥಿ ಅಂತಂದ್ರೂ ಕೂಡ ಒಂದು ಡಮ್ಮಿ ಕ್ಯಾಂಡಿಡೇಟ್ ರೀತಿಯಲ್ಲಿ ಪ್ರತಿ ಬಾರಿ ಕೂಡ ನಿಲ್ಲಿಸ್ಬಿಟ್ಟು ಶಾಮನೂರ್ ಕುಟುಂಬ ಗೆಲುವಾಗೋ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ನೋಡಿ, ಅವ್ರ ವೈಯಕ್ತಿಕ, ಈಗ ಯತ್ನಾಳ್ ವೈಯಕ್ತಿಕವಾಗಿ ಅವತ್ತಿಂದ ಟೀಕೆ ಮಾಡ್ತಾ ಇದ್ದಾರೆ. ಅವ್ರಿಗೇನ್ ಬಿಸ್ನೆಸ್ ಅವ್ರ ಜೊತೆ ಇದೆಯೋ, ಅವರು ಶಾಮನೂರ್ ಜೊತೆ ಇದೆಯೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ನನಗೂ ಗೊತ್ತೂ ಇಲ್ಲ. ಅಕಸ್ಮಾತ್ ಇದ್ರೂ ಕೂಡ ಅದು ಅವ್ರ ವೈಯಕ್ತಿಕ, ಅದು ನನಗೆ ಸಂಬಂಧ ಇಲ್ಲ. ಆಸ್ ಎ ಪಾರ್ಟಿ, ಆಸ್ ಎ ಲೀಡರ್ ವಿಜಯೇಂದ್ರ ಅವರು ಆನೆಸ್ಟ್ ಆಗಿ ಬಂದು ದಾವಣಗೆರೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಬಿಸ್ನೆಸ್ ಏನಾನ ಇದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದನ್ನು ನನಗೆಲ್ಲ. ಆನೆಸ್ಟ್ ಆಗಿ ಬಂದು ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದಾರೆ, ಗೆಲುಗೋಸ್ಕರ ಕೆಲಸ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಹಾಕುವಂಥ ಸಂದರ್ಭದಲ್ಲಿ ಅದು ಅವರು ವಿಜಯೇಂದ್ರ ಅವರ ತೀರ್ಮಾನ ಅಲ್ಲ, ಅದು ಎಲ್ಲರ ತೀರ್ಮಾನ, ಕೋರ್ ಕಮಿಟಿ ಎಲ್ಲರ ತೀರ್ಮಾನ ಮಾಡಿ ಈ ಬಾರಿ ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಯನ್ನು ಅಟ್ರಾಕ್ಟ್ ಮಾಡಬೇಕು. ಎಲ್ಲ ಕಡೆ ನಾವು ಲಿಂಗಾಯತರಿಗೆ ಕೊಡೋದ್ರಿಂದ ಒಂದು ಮೆಸೇಜು ನಾವು ಸಮಾಜಕ್ಕೆ ಕೊಡಬೇಕು. ಆ ಸಮಾಜಕ್ಕೆ ಕೊಡೋದಂಥ ದೃಷ್ಟಿಯಿಂದ, ಮತ್ತು ಅಲ್ಲಿ ನಿಮಗೂ ಗೊತ್ತಿದೆ ಸಿದ್ದೇಶ್ ಅವ್ರದ್ದು, ರೇಣುಕಾಚಾರ್ಯ ಅವ್ರದ್ದು ಸಮಸ್ಯೆ ನಮ್ಮಲ್ಲಿ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಅದರಲ್ಲಿ ಮುಚ್ಚುಮರೆ ಏನು ಪ್ರಶ್ನೆನೇ ಇಲ್ಲ. ಇದೆಲ್ಲ ಸರಿ ಹೋಗ್ಬೇಕಾದ್ರೆ ನಾವು ಆ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿನ ಅಟ್ರಾಕ್ಟ್ ಮಾಡಿದ್ರೆ ನಮ್ಮ ವೋಟ್ ಪರ್ಸೆಂಟೇಜು ಜಾಸ್ತಿ ಆಗ್ತದೆ. ಅದಕ್ಕೆ ಗೆಲುವಿಗೆ ಹತ್ರ ಹೋಗ್ತೀರಿ ಅಂತ ತೀರ್ಮಾನ ಮಾಡಿದ್ರಿ. ಇದರಲ್ಲಿ ಆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ವಿಜಯೇಂದ್ರ ಪಾತ್ರ ಇಲ್ಲ, 100% ಅದು ಕೋರ್ ಕಮಿಟಿಯ ಪಾತ್ರ. ಓಕೆ, ವಿಜಯೇಂದ್ರ ಅವರು ಕಾಂಪ್ರಮೈಸ್ಡ್ ಅಲ್ಲ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಹಾಗಾದ್ರೆ ಅಶೋಕ್ ಅವರು ಕಾಂಪ್ರಮೈಸ್ಡ್? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಸೆಷನ್ ನಡೆಯುವ ಸಂದರ್ಭದಲ್ಲಿ ಬಹಳ ವ್ಯಾಲಿಡ್ ಪಾಯಿಂಟ್ ಗಳನ್ನ ಇಟ್ಕೊಂಡು ನೀವು ಸರ್ಕಾರವನ್ನ ಅಟ್ಯಾಕ್ ಮಾಡ್ತೀರಿ. ಆದ್ರೆ ಅದು ಯಾಕೋ ಸಿದ್ದರಾಮಯ್ಯನವರ ವಿಚಾರ ಬಂದಾಗ ಸ್ವಲ್ಪ ಮಮಕಾರ ಹೆಚ್ಚ ಅಶೋಕ್ ಅವ್ರಿಗೆ ಅಂತ ಹೇಳಿ ಒಂದ್ ರೀತಿ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡ್ಬಿಡ್ತೀರಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ. ನಾನು ಬಹಳ ವಿರೋಧ ಮಾಡುವಂತ ಕರ್ನಾಟಕದಲ್ಲಿ ವ್ಯಕ್ತಿ ಯಾರಿದ್ರೆ ಸಿದ್ದರಾಮಯ್ಯನವರು. ನನ್ನ ಎಲ್ಲಾ ಸ್ಪೀಚಲ್ಲೂ ಕೂಡ, ನನ್ನೆಲ್ಲ ಹೇಳಿಕೆಗಳಲ್ಲೂ ಕೂಡ ನಂಬರ್ 1 ಟಾರ್ಗೆಟ್ ಸಿದ್ದರಾಮಯ್ಯನವರೇ. ನಾನು ಸಿದ್ದರಾಮಯ್ಯನವರು ಫಸ್ಟ್. ಸಿದ್ದರಾಮಯ್ಯನವರು, ನಾನು ಯಾವುದೋ ಬೇರೆ ಪಾರ್ಟಿಯಿಂದ ಇಲ್ಲಿಗೆ ಬಂದಿಲ್ಲ. ನಾನು ಹುಟ್ಟಿ ಬೆಳೆದಿದ್ದೀನಿ. RSS ಇರ್ಬೋದು, ಹಿಂದೂ ವಿಚಾರಗಳನ್ನ ಇರ್ಬೋದು, ಅಯೋಧ್ಯೆ ಸಂದರ್ಭ, ಮಸೀದಿ ಕೆಡುವಂತ ಸಂದರ್ಭ ಇರ್ಬೋದು, ಎಮರ್ಜೆನ್ಸಿ ಬಂದಾಗ ನಾನು 1 ತಿಂಗಳು ಜೈಲಲ್ಲಿದ್ದೆ. ಸರ್ಕಾರದ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ, ನನ್ನ ಜೀವನ ಪೂರ್ತಿ ಹೋರಾಟದಲ್ಲೇ ನಾನು ಬಂದಿದ್ದೀನಿ, ಹಿಂದೂ ವಿಚಾರದಲ್ಲೇ ಬಂದಿದ್ದೀನಿ. ನಾನು ಬಿಜೆಪಿ ನನ್ನ ತಾಯಿ ಸಮಾನ, ಇದರಲ್ಲೇ ಇದ್ದೀನಿ, ಮುಂದೇನು ಇದರಲ್ಲಿ ಇದ್ದೀನಿ. ಯಾವತ್ತೂ ಕೂಡ ಒಂದು ದಿನನೂ ಕೂಡ ನಾನು ಬಿಜೆಪಿಯ ವಿರುದ್ಧವಾಗಿ ಇರೋ ಪ್ರಶ್ನೆ ನನ್ನ ಜೀವನದಲ್ಲಿ ಬರಬಾರ್ದು. ನನಗೇನಾನ ಭಗವಂತ ವರ ಕೊಟ್ರೆ ಆ ಭಗವಂತನ ಕೇಳೋದು, ಒಂದು ದಿನನೂ ನಾನು ಬಿಜೆಪಿಯಿಂದ ಹೊರಗೆ ಹೋಗುವಂತ ಅವಕಾಶ ಭಗವಂತ ಕೊಡಬೇಡ
ಅನ್ನೋ ಮಾತನ್ನ ನಾನು ಭಗವಂತನೂ ನಾನು ಕೇಳ್ತೀನಿ. ಭಗವಂತ ತಥಾಸ್ತು ಅನ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ ಸರ್. ಕ್ವಿಕ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವ ವಿದ್ಯಮಾನದ ಬಗ್ಗೆ ಕೂಡ ಚರ್ಚೆ ಮಾಡ್ಬಿಡೋಣ. ಅಶೋಕ್ ಸರ್, ಡಿಲಿಮಿಟೇಷನ್ ಬಗ್ಗೆ ಈಗ ತರಾತುರಿಯಲ್ಲಿ ಮಹಿಳಾ ಮೀಸಲಾತಿಯನ್ನ ಮುಂದಿಟ್ಕೊಂಡು ಅದರ ಹಿಂದೆ ಡಿಲಿಮಿಟೇಷನ್ ಅನ್ನ ಬಿಜೆಪಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಕೇಂದ್ರ ಮಟ್ಟದಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಇದು ದಕ್ಷಿಣ ರಾಜ್ಯಗಳಿಗೆ ಮರಣ ಶಾಸನ ಅಂತ ಹೇಳಿ ವಿರೋಧ ಪಕ್ಷದವರು, ಅದರಲ್ಲೂ ಬೇಸಿಕಲಿ ದಕ್ಷಿಣದ ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದೆ. ಈ ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ಅಶೋಕ್ ಅವರೇ ನಿಮ್ಮ ಒಪಿನಿಯನ್ ಏನು? ನೋಡಿ, ಇದು ಮಹಿಳಾ ಮೀಸಲಾತಿ ಅನ್ನೋದು ಇವತ್ತಿನ ಪ್ರಶ್ನೆ ಅಲ್ಲ. ಹಿಂದೆ ಸೋನಿಯಾ ಗಾಂಧಿಯವರು ಬ್ಯಾಕ್ ಡೋರ್ ಮುಖಾಂತರ ಮನಮೋಹನ್ ಸಿಂಗ್ನ ಕಂಟ್ರೋಲ್ ಮಾಡೋ ಸಂದರ್ಭದಲ್ಲೂ ಇದು ಬಿಲ್ಲನ್ನು ಮಣ್ಣೆ ಮಾಡಿದ್ರು. ಅವರು ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅವ್ರಿಗೆ ಆ ಕೆಪಾಸಿಟಿ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಬಿಲ್ಲು ಮಾಡೋಕ್ಕೆ ಪಾಸ್ ಆಗಲೇ ಇಲ್ಲ, ಹಾಗೆ ಹೊರಟೋಯ್ತು. ಈಗ ನರೇಂದ್ರ ಮೋದಿಯು ಆ ಶಕ್ತಿ ಇರೋವಂಥ ಮನುಷ್ಯ ಬಂದಿದ್ದಾನೆ, ಅದಕ್ಕೋಸ್ಕರ ಆ ಬಿಲ್ಲನ್ನು ತಂದಿದ್ದಾರೆ. ಅದು ಅಕ್ಸೆಪ್ಟ್ ಆಗಬೇಕು. ನಮ್ಮಲ್ಲಿ ಮಹಿಳೆಯರಿಗೂ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ಈಗ ವಿಧಾನಸಭೆ ಇರ್ಬೋದು, ಈಗಾಗಲೇ ನಾವು ಜಿಲ್ಲಾ ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ರಿಸರ್ವೇಶನ್ ಇದೆ. ಕೆಲವರೆಲ್ಲ ಕೇಳ್ತಾರೆ ನಮ್ಮನ್ನ, ಏನ್ರಿ ನಿಮ್ಗೆ MLA-ಗಳಿಗೆ MP-ಗಳು ಮಾತ್ರ ಇಲ್ಲ, ನಮಗೆ ಮಾತ್ರ ರಿಸರ್ವೇಶನ್ ಅಂತ. ಅಲ್ಲೂ ಬಂದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ತೈತೆ. ಎರಡನೇದು, ಈ ಡಿಲಿಮಿಟೇಷನ್ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಹಿಂದೆ ಡಿಲಿಮಿಟೇಷನ್ ಆಯ್ತಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ, ಅವಾಗ ಯಾಕೆ ಬೊಬ್ಬೆ ಹೊಡೆದಿಲ್ಲ ನೀವು? ಅವಾಗೂ ಡಿಲಿಮಿಟೇಷನ್ ಆಯಿತು, ಈಗೋ ಡಿಲಿಮಿಟೇಷನ್ ಆಗ್ತಾ ಇದೆ. ಸದರನ್ ಸ್ಟೇಟ್ಗಳಿಗೆ ಅನ್ಯಾಯ ಆಗ್ತೈತೆ. ಆ ರೀತಿ ಅನ್ಯಾಯ ಏನು ಪ್ರಶ್ನೆನೇ ಉದ್ಭವ ಆಗಲ್ಲ. ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಕ್ಲಿಯರ್ ಮಾಡಿದ್ದಾರೆ. ಬೋತ್ ಸರಿ ಏನು ಸೀಟ್ ಇತ್ತು ಅದಕ್ಕೆ ಪರ್ಸೆಂಟೇಜ್ ಪ್ರಕಾರ 50% ಜಾಸ್ತಿ ಆಗುತ್ತೆ ಅಷ್ಟೇ. ನಮ್ದು ಎಷ್ಟಿದೆಯೋ ಆಗುತ್ತೆ, ಉತ್ತರ ಪ್ರದೇಶ ಎಷ್ಟಿದೆ ಅಷ್ಟೇ ಆಗುತ್ತೆ. ಅದರಲ್ಲಿ ತಾರತಮ್ಯ ಎಲ್ಲಿ ಬರುತ್ತೆ? ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ತಾರತಮ್ಯ ಆಗ್ತಾ ಇತ್ತು ನೀವು ಹೇಳೋ ಪ್ರಕಾರ. ಈಗೇನಾಗಿಲ್ಲಲ್ಲ, ಸೀಟ್ ಮೇಲೆ ಮಾಡೋದ್ರಿಂದ ತಾರತಮ್ಯ ಪ್ರಶ್ನೆನೇ ಅಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಅಂತ ಹೇಳಿದ್ರೆ, ಈ ಮತ್ತೆ ಮೋದಿ ಪ್ರಧಾನಿ ಆಗ್ತಾರಲ್ಲ, 50% ಇನ್ಕ್ರೀಸ್ ಮಾಡೋದೇನೆ ಅನ್ಸೈಂಟಿಫಿಕ್. ಯಾಕಂತಂದ್ರೆ ಮತ್ತೊಮ್ಮೆ ಈ ಹಿಂದಿ ಹಾರ್ಟ್ಲ್ಯಾಂಡ್, ಬಿಜೆಪಿಯ ಭದ್ರ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಹಿಂದಿ ಸ್ಪೀಕಿಂಗ್ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದು ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮಾಡ್ತಾ ಇರುವ ಪ್ಲಾನಿಂಗು ತಮ್ಮ ಅನುಕೂಲಕ್ಕೆ ತಕ್ಕಂತೆ. ಮತ್ತೊಮ್ಮೆ ದಕ್ಷಿಣದ ರಾಜ್ಯಗಳು ಎಲ್ಲಿ ಬಿಜೆಪಿಗೆ ವೋಟ್ಗಳು ಕಮ್ಮಿ ಇದೆ, ಎಲ್ಲಿ ಸೀಟ್ಗಳು ಕಮ್ಮಿ ಇದೆ, ಅಲ್ಲಿ ನಾವು ಕಮ್ಮಿ ಆದ್ರೂ ಪರವಾಗಿಲ್ಲ, ರಾಜ್ಯಗಳಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ನಮ್ಮ ವೋಟ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಅನುಕೂಲ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಅನ್ನೋ ವಿಶ್ಲೇಷಣೆ ಅಲ್ಲ. ಈಗ ಆಲ್ರೆಡಿ MP ಸೀಟು, MLA ಸೀಟ್ ಇದೆಯಲ್ಲ, ಏನ್ ಬಿಜೆಪಿ ಮಾಡಿತ್ತಾ? ಇದೇ ನೆಹರು ಇದ್ದಾಗ ಮಾಡಿದ್ದು. ಅವಾಗ ಯಾಕೆ ಉತ್ತರ ಪ್ರದೇಶಕ್ಕೆ ಅಷ್ಟೊಂದು ಜಾಸ್ತಿ ಸೀಟ್ ಬಂತು? ಬಿಹಾರಕ್ಕೆ ಯಾಕೆ ಜಾಸ್ತಿ ಬಂತು? ಮಧ್ಯಪ್ರದೇಶಕ್ಕೆ ಯಾಕೆ ಜಾಸ್ತಿ ಬಂತು? ಅದನ್ನ ಮಾಡಿದವ್ರು ಕಾಂಗ್ರೆಸ್ ಅವರೇ ತಾನೆ. ಈಗ ಅದ್ರ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಷ್ಟೇ. ಅವ್ರದ್ದು ಎಷ್ಟಿದೆಯೋ ಹಿಂದೆ ನೀವು ಮಾಡಿದ್ದು ಅದ್ರ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಇದರಲ್ಲಿ ವ್ಯತ್ಯಾಸ ಏನು ಪ್ರಶ್ನೆ ಬರೋದೇ ಇಲ್ಲ. ಅದರಿಂದ ಕಾಂಗ್ರೆಸ್ ಅವರಿಗೆ ಈ ಒಂದು ಡಿಲಿಮಿಟೇಷನ್ನು ಅವರಿಗೆ ಒಂಥರ ಗಂಟ್ಲೊಳಗಡೆ ನುಂಗ್ಲಾರದ ಗಂಟ್ಲೊಳಗೆ ಕಡುಬು ತುರುಗ್ದಂಗೆ ಆಗಿತ್ತಲ್ಲ, ಅದು ಇದೆಯಲ್ಲ ಕವನ, ಹಂಗಾಗಿದೆ ಅಷ್ಟೇ ಅವರಿಗೆ. ಈಗ ರಾಜ್ಯದಲ್ಲಿ ನೀವು ಜನರ ಸಮಸ್ಯೆ ಅಂದಾಗ ರಾಜ್ಯದಲ್ಲಿ ಈ ಜೆನ್ ಝಿ ಪ್ರತಿಭಟನೆ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ಅವಕಾಶ ಕೊಡ್ತಿಲ್ಲ. ಪೊಲೀಸ್ ಬಲ ಪ್ರದರ್ಶನ ಮಾಡ್ತಿದ್ದಾರೆ. ಪೊಲೀಸರ ಕಡೆಯಿಂದ ಪ್ರತಿಭಟನೆ ಮಾಡದೇ ಇರೋ ರೀತಿಯಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಿ ಅಂತ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಬಿಜೆಪಿ ಜೆನ್ ಝಿ ಧ್ವನಿಯಾಗೋದ್ರ ಬದಲು ಅಲ್ಲೂ ರಾಜಕೀಯ ಲಾಭದ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ. ನಾನೇ ಹೋಗಿದ್ನಲ್ಲ ಆ ಹೋರಾಟಕ್ಕೆ, ನಾನೇ ಹೋಗಿದ್ದೆ. ಪೊಲೀಸ್ ಅವ್ರು ಪರ್ಮಿಷನ್ ಕೊಟ್ಟಿರಲಿಲ್ಲ, ನನ್ನ ಹೆಸರಲ್ಲೇ ಪರ್ಮಿಷನ್ ತಗೊಂಡ್ರಿ, ಬಿಜೆಪಿ ಹೆಸರಲ್ಲಿ ಪರ್ಮಿಷನ್ ತಗೊಂಡು ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀನಿ. ನಾನು ಮುಂದೇನೂ ಕೊಡ್ತೀರಿ ನಾವು ಹೋರಾಟಕ್ಕೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಬಂದ ಮೇಲೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಪಾಪರ್ ಆಗಿದೆ ಗೌರ್ಮೆಂಟು, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಈಗ ಇರೋರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಭಿಕ್ಷುಕರ ಕಾಲೋನಿದು 25 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಅನಾಥ ಮಕ್ಕಳದು 75 ಕೋಟಿ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಅಂಗನವಾಡಿ ಅವ್ರದ್ದು ಪ್ರಾಬ್ಲಮ್ ಶುರುವಾಗಿದೆ. KSRTC 400 ಕೋಟಿ ಚಿಲ್ಲರೆ ಕೊಡಬೇಕು. ಈಗ ಹೊಸದಾಗಿ ನೇಮಕಾತಿ ಮಾಡಿದ್ರೆ ಅದಕ್ಕೊಂದು ಇನ್ನೊಂದು ಸುಮ್ಮನೆ ಸಾವಿರಾರು ಕೋಟಿ ಬೇಕಾಗ್ತದೆ. ಇನ್ನೊಂದು 4-5 ಸಾವಿರ ಕೋಟಿ ಬೇಕು ಅವ್ರಿಗೆ. ಅದರಿಂದ ಅವರು ಒಂದು ನೇಮಕಾತಿಯನ್ನ ಮಾಡಿಲ್ಲ ಅವರು. ಅದು ದೊಡ್ಡ ಒಂದು ಯಾರು ಪಾಸಾಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಒಂಥರ ಮಾನಸಿಕ ಚಿತ್ರಹಿಂಸೆ ನೀಡೋ ರೀತಿ ಔಟಿದೆ. ಎಕ್ಸಾಮ್ಸ್ ನಡೀತಾ ಇಲ್ಲ, ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದರಿಂದ ಆ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀರಿ. ಕೂಡಲೇ ಸರ್ಕಾರ, ಮೊನ್ನೆನೂ ಅಧಿವೇಶನದಲ್ಲೂ ಕೂಡ ಸರ್ಕಾರ ನಾವು ತಗೊಂತೀರಿ ಅಂತ ಹೇಳಿದ್ದಾರೆ 65,000, ಆದರೆ ಇನ್ನೂ ಪ್ರಾರಂಭನೇ ಮಾಡಿಲ್ಲ. ಅದರಿಂದ ಈ ಹೋರಾಟ ಜಾಸ್ತಿ ಆಗುತ್ತೆ. ಈ ಸರ್ಕಾರವನ್ನು ಕಿತ್ತೊಗೆಯೋಕ್ಕೆ ಇದಕ್ಕಿಂತ ದೊಡ್ಡ ಒಂದು ಅವಕಾಶ ನನಗನ್ಸ್ತೈತೆ ಸಾರ್ವಜನಿಕರಿಗೆ
ಸಿಗುತ್ತೆ. ಈ ಅವಕಾಶವನ್ನ ಬಿಡಲ್ಲ ವಿದ್ಯಾರ್ಥಿಗಳು ಅಂತ ಅನ್ಸುತ್ತೆ ನನಗೆ. ಕಡೆ ಪ್ರಶ್ನೆ ಸರ್, ಈ ಕಾರ್ಪೊರೇಟ್ ಅಲ್ಲೆಲ್ಲ ಕೇಳೋ ರೀತಿಯ ಪ್ರಶ್ನೆ ಹೈಪೋಥೆಟಿಕಲ್ಲೇ, ಬಟ್ ಸ್ಟಿಲ್ ಇನ್ ಕೇಸ್ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ರಾಜ್ಯದ ಜನರು ಆಶೀರ್ವಾದ ಮಾಡಿದ್ರೆ ಆರ್ ಅಶೋಕ್ ಅವ್ರು ಏನಾಗಿರ್ತಾರೆ? ಆರ್ ಯು ಹ್ಯಾಪಿ ಬೀಯಿಂಗ್ ಅ DCM ಅಥವಾ CM ಆಗೋ ಸಾಧ್ಯತೆಗಳಿದೆಯಾ ಅಂತ ಹೇಳಿ? ನನ್ನ ಹಣೆ ಬರ ಚಂದಾಗಿದ್ರೆ, ಮೋದಿ ಅವರು ನನ್ನ ಕಡೆ ಕಂಡ್ಬಿಟ್ರೆ, ಅಮಿತ್ ಶಾ ಅವ್ರು ನನ್ನ ಕಡೆ ಕಂಡ್ಬಿಟ್ರೆ ನಾನು ಆ ಪದವಿಗೆ ಹೋಗೇ ಹೋಗ್ತೀನಿ. ಆದರೆ ನಮ್ಮ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ, ಮತ್ತೆ ನಾವು NDA ಪಾರ್ಟ್ನರಲ್ಲಿ ಈಗ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಆ ದೃಷ್ಟಿಯಿಂದ ಒಟ್ಟಿನಲ್ಲಿ ಈ ಬಾರಿ BJP ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ.